ಹಾಯ್ ಎವ್ರಿವನ್. ನೋಡಿ, ಒಂದು ಶಿಫ್ಟ್ ಡಿಸೈರು ಹೊಸ ಗಾಡಿ ಬಂದಿದೆ. ಸೊ ಅದಕ್ಕೆ ಆಲ್ಮೋಸ್ಟು ಸ್ವಲ್ಪ ಕೆಲಸ, ಬೇರೆ ಕಡೆ ಸೀಟ್ ಕವರು ಮ್ಯಾಟ್ ಎಲ್ಲ ಹಾಕಿದ್ರು. ಸೊ ನಮ್ಮ ಹತ್ರ ಬಂದು ಗಾಡಿದು ಹೊಸದು ಒಂದು ಫ್ರಂಟ್ ಗಿರಿಲ್ ಇದು ನೋಡ್ಬೋದು ನೀವು. ಬೇಸಿಕ್ ಮಾಡಲ್ ಗಿರಿಲ್ ನಿಮಗೆ ಈ ಥರ ಬಂದಿರ್ತದೆ. ಆಮೇಲೆ ಕ್ರೋಮು ಎಲ್ಲ, ಇದು ಪ್ಯಾನೋ ಫಿನಿಶು ಎಲ್ಲ. ಸೊ ಇದು ಪೂರ್ತಿ ಗಿರಿಲ್ಲೇ ನಾವು ತೆಗಿಬಿಟ್ಟು ಗಿರಿಲ್ ಒಂದು ಇದಕ್ಕೆ ಚೇಂಜ್ ಮಾಡಿದ್ದೀನಿ. ಸೊ ಇದು ಲುಕ್ಕೆ ನಿಮಗೆ ಬೇರೆ ಥರ ಇದೆ. ಹೆಡ್ಲೈಟ್ಗೆ ನಿಮಗೆ ಪ್ಯಾನೋ ಫಿನಿಶ್ ಕ್ರೋಮ್ಗೆ ಮ್ಯಾಚ್ ಆಗುತ್ತೆ. ವಿತ್ ಲೋಗೋ ಜೊತೆನಲ್ಲಿ ಇದು ಬರ್ತದೆ ನಿಮಗೆ. ಇದು ಲೋಗೋ ಜೊತೆನಲ್ಲಿ ನಿಮಗೆ ಬರ್ತದೆ. ಇದು ಒಂದು ನೋಡ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ ಇದೇ ಥರ ನಿಮಗೆ ಆಟೋ ಫೋಲ್ಡ್ ಮಿರರ್ ನಿಮಗೆ ಈ ಥರ ಬ್ಲ್ಯಾಕ್ ಬಂದಿರ್ತದೆ. ಸೊ ಇದು ಮಾರುತಿದು ಬ್ಲ್ಯಾಕ್ ನಾವು ತೆಗಿಬಿಟ್ಟು ಈ ಥರ ಒಂದು ಮಿರರ್ ಒಂದು ಫಿಟ್ ಮಾಡಿದ್ದೀನಿ. ಬಟ್ ವೈಟ್ ಇಲ್ಲ, ಇದು ಸ್ವಲ್ಪ ಕ್ರೀಮ್ ಶೇಡ್ನಲ್ಲಿ ಬರ್ತದೆ, ವೈಟ್ಗೆ ಮ್ಯಾಚ್ ಆಗಿಬಿಡ್ತದೆ. ಇದು ಒಂದು ಕೆಲಸ ಇದ್ಮೇಲೆ ಮಿರರ್ದು ಒಂದು ಆಗಿದೆ. ಸೊ ಅದು ಬಿಟ್ಟರೆ ನಿಮಗೆ ಔಟ್ ಸೈಡ್ನಲ್ಲಿ ಡೋರ್ ವೈಸರು, ಹ್ಯಾಂಡಲ್ ಕ್ರೋಮು, ಡೋರ್ ಬೀಡಿಂಗು ಅದೆಲ್ಲ ಕಾಮನ್ ಫಿಟ್ಟಿಂಗ್ ನಿಮಗೆ ಆಗ್ತಾ ಇರ್ತದೆ. ಸೊ ಇನ್ನು ವಿಡಿಯೋ ಇದು ನೋಡಿ ನಿಮಗೆ ಗೊತ್ತಾಗುತ್ತೆ. ಮಿರರ್ ಸ್ವಿಚ್ಚನ್ನು ಇದು ಒರಿಜಿನಲ್ ಜಾಗನಲ್ಲಿ ಹಾಕಿರೋದು ನಾವು. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಮಿರರ್ ಕ್ಲೋಸ್ ಆಗ್ತಾ ಇದೆ ನೋಡಿ. ತಿರ್ಗಾ ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಮಿರರ್ ಓಪನ್ ಆಗುತ್ತೆ. ಸೊ ಇದು ರೈಟ್ ಲೆಫ್ಟ್ ಅಡ್ಜಸ್ಟ್ಮೆಂಟಿಂಗು ಪ್ಲಸ್ ನಿಮಗೆ ಇಂಡಿಕೇಟರ್ನು ವರ್ಕಿಂಗ್ ಆಗುತ್ತೆ. ಸೊ ಎಲ್ಲ ಫಂಕ್ಷನ್ ನಿಮಗೆ ಒರಿಜಿನಲ್ ಥರ ವರ್ಕ್ ಆಗುತ್ತೆ. ಅದು ಬಂದರೆ ನಿಮಗೆ ಇಲ್ಲಿ ಬಂದರೆ ಸ್ಟೇರಿಂಗ್ನಲ್ಲಿ ಈ ಥರ ನಿಮಗೆ ಕ್ಯಾಪ್ ಬಂದಿರ್ತದೆ. ಸೊ ನಿಮ್ಮದೇ ಸ್ಟೇರಿಂಗ್ಗೆ ನೀವು ಕಂಟ್ರೋಲ್ ಆಗಬೇಕಂದ್ರೆ ಕಂಟ್ರೋಲೂ ಆಗ್ಬೋದು. ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್, ಮೋಡ್, ಮ್ಯೂಟ್, ಫೋನ್ ಎತ್ತೋದು, ಕಟ್ ಮಾಡೋದು. ತಿರ್ಗಾ ನಿಮಗೆ ಇಲ್ಲಿ ಪಾರ್ಕಿಂಗ್ ಆನ್ ಮಾಡಿದ್ರೆ ಆರೆಂಜ್ ಕಲರ್ ಏನು ಲೈಟ್ ಬರ್ತದೆ ಸೇಮ್ ಅದೇ ಥರ ನಿಮಗೆ ಲೈಟು ಬರ್ತದೆ. ಇದು ಒಂದೈತೆ. ಅದು ಬಿಟ್ಟರೆ ತಿರ್ಗಾ ನಿಮಗೆ ಒಂದು ಗೇರ್ ನಾಬ್ ಇದಕ್ಕೆ ತೆಗಿಬಿಟ್ಟು ನಾವು ಗೇರ್ ನಾಬ್ ಒಂದು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದೊಂದು ಕೆಲಸ ಆಗಿದೆ. ಸಿಸ್ಟಮು ನಾರ್ಮಲ್, ಅದು ಕ್ಯಾಮ್ರಾ, ಸ್ಪೀಕರ್ ಎಲ್ಲ ಡೈಲಿ ಫಿಟ್ಟಿಂಗು ಅದು ಬರ್ತಾ ಇರ್ತದೆ. ಮಿರರ್ ಒಂದು ಇದಕ್ಕೆ ಆಟೋ ಫೋಲ್ಡಿಂಗು ಆಗಿದೆ. ಫ್ರಂಟ್ ಗ್ರಿಲ್ ಹಾಕಿದ್ರೆ ತಿರ್ಗಾ ಅದೇ ಥರ ಸೆಟಪ್ ಒಂದು ಬ್ಯಾಕ್ ಗ್ರಿಲ್ಲು. ಈ ಬ್ಯಾಕ್ ಗ್ರಿಲ್ ನಿಮಗೆ ಇಲ್ಲಿ ನೋಡ್ಬೋದು, ಹಳೇದು ಇದು ತೆಗ್ದಿರೋದು ನಾವು. ಇದು ತೆಗ್ಬಿಟ್ಟು ಹೊಸ ಗಿರಿಲ್ಲು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದು ಒಂದು ಪ್ಯಾನೋ ಫಿನಿಶ್ಗೆ, ಈ ಪ್ಯಾನೋ ಫಿನಿಶ್ಗೆ ಇಲ್ಲಿ ಕ್ರೋಮ್ ಇರೋದ್ರಿಂದ ಈ ಗಾಡಿ ಲುಕ್ಕೆ ನಿಮಗೆ ಬೇರೆ ಥರ ಹಿಂಗಡೆಯಿಂದ ಕಾಣಿಸುತ್ತೆ. ಇದು ಒಂದು ನೋಡ್ಬೋದು ನೀವು. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ಫ್ರಂಟ್ ಗ್ರಿಲ್ಲು, ಒಂದು ಬ್ಯಾಕ್ ಗ್ರಿಲ್ಲು, ಒಂದು ಆಟೋ ಫೋಲ್ಡ್ ಮಿರರು, ಒಂದು ಸ್ಟೇರಿಂಗ್ ಕಂಟ್ರೋಲು, ತಿರ್ಗಾ ನಿಮಗೆ ಒಂದು ಗೇರ್ ನಾಬು. ಇನ್ನೊಂದು ಬಂದ್ಬಿಟ್ಟು ಇವಾಗ ನೋಡಿ, ಲಾಕ್ ಮಾಡ್ರೆ ಹೊಸ ಗಾಡಿಗೆ ಶಬ್ದ ಬರಲ್ಲ. ಸೊ ಇದಕ್ಕೆ ನಾವು ನಿಮ್ಮದೇ ಹಾರನ್ ಇದ್ರೆ ಅದಕ್ಕೂ ಹಾರನ್ಗೆ ಅಟ್ಯಾಚ್ ಮಾಡ್ಬೋದು ಸೆಂಟ್ರಲ್ ಆಗಿ. ಇಲ್ಲ ನೀವು ಹಾರನ್ ಬೇರೆ ಹಾಕ್ತೀರಾ ಅಂದ್ರೂ ಬನ್ನಿ ನೋಡಿ. ಇವಾಗ ಇದು ಈ ಥರ ಹಾರನ್ ಹಾಕಿದ್ದೀನಿ. ಸೊ ಇವಾಗ ಇದು ಲಾಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಶಬ್ದನೂ ಬಂತು, ಮಿರರ್ನು ಕ್ಲೋಸ್ ಆಯಿತು. ಸೊ ಇನ್ನೊಂದ್ಸಲ ನೀವು ಓಪನ್ ಮಾಡ್ರೆ, ಒಂದ್ಸಲ ಮಾಡ್ರೆ ನಿಮಗೆ ಮಿರರ್ ಓಪನ್ ಆಗುತ್ತೆ. ತಿರ್ಗಾ ಇನ್ನೊಂದ್ಸಲ ಪ್ರೆಸ್ ಮಾಡ್ರೆ ನೀವು 2 ಟೈಮ್ ಬೇಕ್ ಬರ್ತದೆ. ಇದು ನೋಡ್ಬೋದು ಅನ್ಲಾಕ್ಗೆ. ಇದು ಅನ್ಲಾಕ್, ಇದು ಲಾಕ್, ಇದು ಅನ್ಲಾಕ್, ಇದು ಲಾಕ್. ಸೊ ಅದು ಒಂದು ಇದಕ್ಕೆ ಕೆಲಸ ಮಾಡಿದ್ದೀನಿ. ನಿಮ್ಮದೇ ಸೆಂಟ್ರಲ್ ಲಾಕಿಂಗ್ಗೆ ಒಂದು ಇದು ಡಿವೈಸ್ ಒಂದು ಅಟ್ಯಾಚ್ ಮಾಡಿ ಲಾಕ್ ಮಾಡಿದ್ರೆ ನಿಮಗೆ 7 ಬರ್ತದೆ, ಅನ್ಲಾಕ್ ಮಾಡಿದ್ರೆ 7 ಬರ್ತದೆ. ಬೇರೆಯವರು ನಿಮಗೆ ಆಟೋಮೆಟಿಕ್ಕು ರಿಮೋಟ್ನಲ್ಲಿ ಕ್ಲೋಸಿಂಗ್ ಆಗುತ್ತೆ, ಓಪನಿಂಗ್ ಆಗುತ್ತೆ. ಸೊ ಸ್ಟೇರಿಂಗ್ ಕಂಟ್ರೋಲ್ ನೀವು ಅದೇ ಸ್ಟೇರಿಂಗ್ಗೆ ಹಾಕ್ತೀರಾ ಅಂದರೆ ಅದೇ ಸ್ಟೇರಿಂಗ್ ಹಾಕಿ, ಇಲ್ಲಾಂದರೆ ಟಾಪ್ ಮಾಡಲ್ ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅಂದರೆ ಟಾಪ್ ಮಾಡಲ್ ಸ್ಟೇರಿಂಗೂ ಆಗ್ಬೋದು. ಈ ಗಾಡಿಗೆ ನಮ್ಮ ಹತ್ರ ಹಿಂಗಡೆ AC ಇದೆ, ಪ್ಲಸ್ ಈ ಗಾಡಿಗೆ ಕ್ರೂಸ್ ಕಂಟ್ರೋಲೂ ಆಗ್ಬೋದು. ಹಿಂದ್ಗಡೆ AC ಆಕ್ಟಿವೇಶನ್ ಇದೆ. ಸೊ ಗೇರ್ನ ಬಂದಿದೆ. ಫ್ರಂಟು ಗ್ರಿಲ್ ಹಾಕಿದ ತಕ್ಷಣ ಲುಕ್ಕೆ ನಿಮಗೆ ಚೇಂಜ್ ಆಗುತ್ತೆ. ಇದು ಗ್ರಿಲ್ ತೆಗಿಬಿಟ್ಟು ಮೇಲೆ ಕ್ರೋಮ್ ಬರೋದು ಹಾಕಿದ ತಕ್ಷಣ ನಿಮಗೆ ಒಂದು ಲುಕ್ಕೇ ಬೇರೆ ಥರ ಇದೆ. ಹಿಂದ್ಗಡೆನೂ ನಿಮಗೆ ಬೇರೆ ಥರ ಲುಕ್ ಇದೆ. ಇಲ್ಲಾಂದರೆ ಇದಕ್ಕೆ ನಿಮಗೆ ಬ್ಯಾಟ್ಮ್ಯಾನ್ದು ಕವರ್ ಒಂದು ಬರ್ತದೆ. ಆ ಕವರ್ ಆದ್ರೂ ನಿಮಗೆ ಬ್ಲ್ಯಾಕ್ ಕಲರ್ ಅದನ್ನು ಆಗ್ಬೋದು. ಬೇಡ ಅಂದರೆ ಬೇಡ. ಒಂದು ಶಿಫ್ಟ್ ಡಿಸೈರ್ಗೆ ಇಷ್ಟೊಂದು ಕೆಲಸ ಆಗಿದೆ. ಡೋರ್ ಬೀಡಿಂಗು, ಹ್ಯಾಂಡಲ್ ಕ್ರೋಮು, ಡೋರ್ ವೈಸರು, ಸಿಸ್ಟಮು, ಸ್ಪೀಕರು ಅದೆಲ್ಲ ರೆಗ್ಯುಲರ್ ಫಿಟ್ಟಿಂಗ್ ಮಾಡ್ತಾ ಇರ್ತೀನಿ. ಅದು ಒಂದು ಡಿಸೈರ್ದು ಭಾಳ ದಿವಸ ಆಯಿತು ನಾವು ವೀಡಿಯೋ ಮಾಡಿ. ಸೊ ಅದಕ್ಕೆ ಒಂದು ಮಾಡೋಣ ಅಂತ ಇಷ್ಟೆಲ್ಲ ಫಿಟ್ ಮಾಡಿದ್ದೀನಿ ಎಲ್ಲ. ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಇದೆಲ್ಲ ನಮ್ಮ ಹತ್ರ ಒರಿಜಿನಲ್ಲು ಜೆನ್ಯೂನ್ ಪಾರ್ಟ್ಸೇ ಸಿಗೋದು. ಕಾಪಿ ಐಟಮ್ಮು, ಅದು ಆಫ್ಟರ್ ಮಾರ್ಕೆಟ್ ಐಟಮ್ ನಮ್ಮ ಹತ್ರ ಎಲ್ಲ ಇದು ಎಲ್ಲ ಜೆನ್ಯೂನ್ ಪಾರ್ಟ್ಸೇ ನಿಮಗೆ ಬರೋದು.